Hello, Namaskara. Welcome to first PUC series of mathematics. First unit sets ನಡೀತಾ ಇತ್ತು. ಸೊ ಸೆಟ್ಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಸೆಟ್ಸ್ ಅದೇ ರೀತಿ ಇಂಟರ್ವಲ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಕಂಟಿನ್ಯೂಡ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್ ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ಸೆಟ್ಸ್ ಮತ್ತು ಇಂಟರ್ವಲ್ಸ್ ಎಲ್ಲ ಇರುತ್ತೆ. ಸೊ ಫಸ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಲೇಟರ್ ಆನ್ ಎಕ್ಸಸೈಸಿಗೆ ಮೂವ್ ಆನ್ ಆಗೋಣ. ಸೊ ನಾನು ಕ್ವೆಶನ್ಸನ್ನು ಬೋರ್ಡ್ ಮೇಲೆ ಬರೆಯೋದಿಲ್ಲ, ಕ್ವೆಶನ್ಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ. ಅಂಟಿಲ್ ಐ ಫಿನಿಶ್ ಒನ್ ಎಕ್ಸಾಂಪಲ್, ಅಲ್ಲಿವರೆಗೂ ಆ ಕ್ವೆಶನ್ ಉಳ್ಕೊತಾ ಹೋಗುತ್ತೆ ಸ್ಕ್ರೀನ್ ಮೇಲೆ. ಸೊ ಪ್ಲೀಸ್ ನೋಟ್ ಇಟ್ ಡೌನ್ ಫ್ರಮ್ ದೇರ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಫಸ್ಟ್ ಎಕ್ಸಾಂಪಲ್. So state which of the following sets are finite or infinite ಅಂತ ಕೇಳಿದ್ದಾರೆ. ಅಲ್ಲಿ ಕೆಳಗಡೆ ಕೆಲವು ಸೆಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಫೈನೈಟ್ ಯಾವುದು ಇನ್ಫೈನೈಟ್ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕಾಗಿದೆ. ಓಕೆ, ನಾನು ಜಸ್ಟ್ ಔಟ್ಲೈನ್ ಆಫ್ ದ ಕ್ವೆಶ್ಚನನ್ನು ಅಷ್ಟೇ, ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬರ್ಕೊತಾ ಹೋಗ್ತೀನಿ. ಸೊ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಹೋದಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ, x belongs to n, x minus 1, x minus 2 equals to 0. ಸೊ ಅವರು ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. ಹೀಗಿದ್ದಾವಾಗ ಏನು ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಡೆಫಿನೆಟ್ ಆಗಿರುತ್ತೆ. ಏನು ಮಾಡಬೇಕು, ಈಚ್ ಆಫ್ ದಿಸ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ಓಕೆ, ಸೊ x minus 1 equals 0, x minus 2 equals 0. ಸೊ ಇಲ್ಲೇನಾಗುತ್ತೆ, ಈ ಮೈನಸ್ ಈ ಕಡೆ ಶಿಫ್ಟ್ ಆಗುತ್ತೆ, ಸೊ ಪ್ಲಸ್ 1 ಆಗುತ್ತೆ. ಇದು ಇಲ್ಲಿ -2 ಈ ಕಡೆ ಶಿಫ್ಟ್ ಆಗುತ್ತೆ, ಪ್ಲಸ್ 2 ಆಗುತ್ತೆ. ನಾನು ಶಿಫ್ಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಯಲ್ ಪ್ರೊಸೆಸ್ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಅನ್ನೋ ಬೇಸಿಸ್ ಮೇಲೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇದಲ್ಲ. ಸೊ ಇದನ್ನು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ಟೇ ಟ್ಯೂನ್ ಟು ಮೈ ಚಾನಲ್, ಫರ್ದರ್ ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ಇದು ಹೇಗಾಗತ್ತೆ ಅಂತ. ಓಕೆ, ಯಾಕಂದರೆ ಮತ್ತೆ ಇದು ಬರ್ತಾ ಹೋಗುತ್ತೆ. ಓಕೆ, ಸೊ ಈಗ ಈ ಸೆಟ್ಟಲ್ಲಿ ಎಷ್ಟು ಬರುತ್ತೆ ನಮಗೆ, ಎಷ್ಟು ಎರಡೇ ಎಲಿಮೆಂಟ್ 1 ಮತ್ತು 2. ಸೊ ಇದೇನಾಯ್ತು, ಈಗ ಫೈನೈಟ್ ಸೆಟ್ ಆಯಿತು. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, x² = 4 ಅಂತ ಇದೆ. x belongs to n such that x² - 4 equals 0 ಅಂತಿದೆ. ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ತಾ ಹೋದ್ರೇ ನಿಮಗೆ ಎಲಿಮೆಂಟ್ಸ್ಗಳು ಫೈನೈಟಾ ಇನ್ಫೈನೈಟಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಮಾಡ್ಕೊಬೋದಲ್ವಾ. ಸಾರಿ, ಕ್ವೆಶ್ಚನ್ ಇಸ್ x² = 4. ನಾವೀಗ ಏನು ಮಾಡಬೇಕಾಗತ್ತೆ, ಇಲ್ಲಿ ಬೋತ್ ಸೈಡ್ಸ್ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡ್ಕೊಂಡು ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಅಪ್ಲೈಯಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಉಳ್ಕೊಳ್ಳುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಏನು 2, ಬಟ್ ಸ್ಕ್ವೇರ್ ಇರೋದ್ರಿಂದ ಸ್ಪೆಷಲಿ ಪ್ಲಸ್ ಆರ್ -2ನ ಕನ್ಸಿಡರ್ ಮಾಡ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ, +2² ಅಂದ್ರೂ 4, -2² ಅಂತ ಹೇಳಿದ್ರು 4. ಅದಕ್ಕೋಸ್ಕರ ಪ್ಲಸ್ ಆರ್ -2 ಆಗುತ್ತೆ. ಸೆಟ್ಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ, +2 -2 ಎರಡೇ ಇರುತ್ತೆ. ಸೊ ಏನಿದು ಫೈನೈಟ್ ಸೆಟ್ ಆಗಿರುತ್ತೆ. ಸೊ ಅದೇ ರೀತಿ ಒಂದು ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಥರ್ಡ್ ಒನ್ನು ಕೂಡ ಒಂದು ಈಕ್ವೇಷನ್ ಅನ್ನೇ ಕೊಟ್ಟಿದ್ದಾರೆ. ದಟ್ ಇಸ್ 2x - 1 equals 0 ಅಂತ ಕೊಟ್ಟಿದ್ದಾರೆ. ನಾವು ಈಗ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಇದು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆದಾಗ ಏನಾಗುತ್ತೆ, ಸೊ 2x = 1 ಇಲ್ಲಿ ಮಲ್ಟಿಪ್ಲೈಡ್ ಫಾರ್ಮಲ್ಲಿರೋದು ಇಲ್ಲಿ ಡಿನಾಮಿನೇಟರಿಗೆ ಬರುತ್ತೆ, ಅಂದರೆ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಆಗಿ ಡಿನಾಮಿನೇಟರಿಗೆ ಬರುತ್ತೆ. ಸೊ ಆನ್ಸರ್ ಇಸ್ 1/2 ಅಂತ ಹೇಳಿದ್ರೆ ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇರುತ್ತೆ. ಸೊ ದಟ್ ಈಸ್ ಹಾಫ್. ಸೊ ಇದು ಏನಾಯಿತು,
ಫೈನೈಟ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ಇಸ್ ಅ ಪ್ರೈಮ್. ಪ್ರೈಮ್ ನಂಬರ್ಸ್ ಏನು ನಾನು 2-3 ಎಲಿಮೆಂಟ್ಸಿಗೆ ಎಂಡ್ ಆಗುತ್ತಾ? ಇಲ್ಲ, ಡೆಫಿನೆಟ್ ಆಗಿ ಫೋರ್ತ್ ಒಂತೇನು ಇನ್ಫೈನೈಟ್. ಸೊ ಅದೇ ರೀತಿ ಯಾವುದೇ ಲಿಮಿಟೇಷನ್ಸ್ ಕೊಟ್ಟಿಲ್ಲ, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಆ ಥರ. ಸೊ ಹಾಗಾಗಿ ಇಟ್ ಈಸ್ ಅ ಇನ್ಫೈನೈಟ್ ಸೆಟ್. ನೆಕ್ಸ್ಟ್ ಫಿಫ್ತ್ ಒನ್, ಎಕ್ಸ್ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಎಕ್ಸ್ ಇಸ್ ಆಡ್. ಸೊ ಇಲ್ಲೂ ಅಷ್ಟೇ ಕಂಡೀಷನ್ಸ್ ಏನೂ ಇಲ್ಲ, ಲೆಸ್ ದ್ಯಾನೋ ಗ್ರೇಟರ್ ದ್ಯಾನೋ ಅಥವಾ ಇನ್ ಬಿಟ್ವೀನೋ ಆ ಥರ ಏನಿಲ್ಲ. ಸೊ ಹಾಗಾಗಿ ಇದು ಕೂಡ ಇನ್ಫೈನೈಟ್ ಆಗಿರುತ್ತೆ. ಸೊ ಇದಿಷ್ಟು ಎಕ್ಸಾಂಪಲ್ 6. ಏನೇ ಡೌಟ್ ಇದ್ರೂ ಪ್ಲೀಸ್ ರಿಮೈಂಡ್ ಆ್ಯಂಡ್ ನೋಟ್ ಶೀಟಾಗಿ. ಸೊ ಓಕೆ, ಸೊ ಇಷ್ಟಲ್ಲದೆ ಇನ್ನೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಆಸ್ಕ್ ಮಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 7. ಫೈಂಡ್ the pair of equal sets if any, give reason. ಸೊ ಅಲ್ಲಿ ಒಂದಷ್ಟು ಸೆಟ್ ಕೊಟ್ಟಿದ್ದಾರೆ, 5 ಸೆಟ್ಟನ್ನು ಕೊಟ್ಟಿದ್ದಾರೆ. ಓಕೆ, ಆ 5 ಸೆಟ್ಟಲ್ಲಿ ಎಷ್ಟು ಪೇರು ಈಕ್ವಲ್ ಸೆಟ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ಬರಿಬೇಕಾಗಿದೆ. ಓಕೆ, ಫಸ್ಟು ಆ ಸೆಟ್ಟನ್ನು ಬರ್ಕೊತೀನಿ. ಬರ್ಕೊಂಡು ಎಲ್ಲ ಅದನ್ನು ಸಾಲ್ವ್ ಮಾಡಿ ಎಲಿಮೆಂಟ್ಸ್ಗಳು ಏನೇನು ಬರ್ತವೆ ಅಂತ ಫಸ್ಟ್ ನೋಡ್ಕೋಬೇಕು. ಎಲಿಮೆಂಟ್ಸ್ಗಳು ಏನೇನು ಬರುತ್ತೆ ಅಂತ ಗೊತ್ತಾದರೆ ಮಾತ್ರ ಯಾವುದೆಲ್ಲ ಈಕ್ವಲ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿ 5 ಸೆಟ್ಗಳನ್ನು ಕೊಟ್ಟಿದ್ದಾರೆ, 5 ಸೆಟ್ಸ್. ಸೊ ಫಸ್ಟ್ ಎಲಿಮೆಂಟನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು ಬಿ ಸೆಟ್ಟಲ್ಲಿ ಏನೇನೆಲ್ಲ ಎಲಿಮೆಂಟ್ ಬಿ ಮತ್ತು ಸಿ ಡಿ ಈ ಸೆಟ್ಗಳಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ 15 ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ 5 ಇವೆರಡರ ಬಿಟ್ವೀನಲ್ಲಿರೋ ನಂಬರ್ಸನ್ನು ಬರೀರಿ ಅಂತ ಹೇಳಿದ್ರು. ಎಕ್ಸ್ ಗ್ರೇಟರ್ ದ್ಯಾನ್ 15 ಅಂತ ತಗೊಂಡಿದ್ದಾರೆ. ಗ್ರೇಟರ್ ದ್ಯಾನ್ 15 ಅಂತ ಹೇಳಿದ್ರೆ 16, 17 ಈ ಥರ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 5 ಅಂತ ಹೇಳಿದ್ದಾರೆ. ಆಮೇಲೆ ಏನಾಗಿರ್ಬೇಕು? ಲೆಸ್ ದ್ಯಾನ್ 5 ಅಂತ ಹೇಳಿದ್ರೆ 4, 3, 2, 1 ಈ ಥರ ಇರಬೇಕು. ಸೊ ಈ ಥರ ಒಂದು ಸ್ಪೆಸಿಫಿಕ್ ಸೆಟ್ಟನ್ನು ಕೊಟ್ಟಿಲ್ಲ. ಸೊ ಅದರ ಮಧ್ಯ ಬರೋ ಅಂತಹ ಎಲಿಮೆಂಟನ್ನು ಬರೀರಿ ಅಂತ ಆ್ಯಂಡ್ ಅಂತ ಹೇಳಿದ್ರೆ ಅದರ ಮಧ್ಯೆ ಯಾವುದೇ ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗಲ್ಲ ಆ ಥರ. ಸೊ ಇಲ್ಲಿ ಬಿ ಸೆಟ್ ಏನಾಗುತ್ತೆ, ಇದು ಎಂಟಿ ಸೆಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಆ ಥರ ಯಾವುದೇ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಅದೇ ರೀತಿ ಸಿನ ನೋಡೋಣ. ಸಿ ಎಕ್ಸ್ ಮೈನಸ್ 5 ಈಕ್ವಲ್ಸ್ 0. ಸೊ ಇಲ್ಲೇನು ಬರುತ್ತೆ? ಜಸ್ಟ್ 5 ಇಸ್ ದ ಎಲಿಮೆಂಟ್ ಸಿ ಸೆಟ್ಟಲ್ಲಿ. ಅದೇ ರೀತಿ ಡಿನಲ್ಲಿ ಇದನ್ನು ಸಾಲ್ವ್ ಮಾಡೋದು ನಿಮಗೆ ಹೇಗೆ ಗೊತ್ತೇ ಇದೆ, ನಾನು ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ. +5 -5 -5 +5. ಸೊ ನೆಕ್ಸ್ಟ್ ಇ ಬರಿತೀನಿ. ಸೊ ಈ ಎಕ್ಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಪಾಸಿಟಿವ್ ರೂಟ್ಸ್. ಇದರ ರೂಟನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡ್ಕೊಳ್ಳಿ. -15 = 0 ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್. ಸೊ 15 ಇದೆ, 5 3s are 15, 5x + 3x - 15. ಸೊ ಗ್ರೂಪ್ ಮಾಡ್ಕೊಳ್ಳಿ, ಎಕ್ಸನ್ನು ಕಾಮನ್ ತಗೊಳ್ಳಿ. ಪ್ಲಸ್ x - 5 = 0. ಸೊ x - 5 = 0. ಅದೇ ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ x + 3 = 0. ಸೊ ಇಲ್ಲಿ x = 5, x = -3 ಆಗುತ್ತೆ. ಇಲ್ಲಿ ಬರೀ ಪಾಸಿಟಿವ್ ರೂಟನ್ನು ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ರೂಟ್ ಯಾವುದು? 5. ಸೊ ಈ ಅಲ್ಲಿ 5 ಮಾತ್ರ ಉಳಿ. ಈಗ ನಮಗೆ ಎಲ್ಲ ಸೆಟ್ಟಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗಿದೆ. ಸೊ ಏನೇನು ಯಾವ್ದು ಈಕ್ವಲ್ ಆಗುತ್ತೆ? ಈಗ ಎ ಮತ್ತು ಬಿ ಈಕ್ವಲ್ ಸೆಟ್, ಅದೇ ರೀತಿ ಸಿ ಮತ್ತು ಇ ಈಕ್ವಲ್ ಸೆಟ್. ಇದು ಬಿಟ್ಟು ಬೇರೆ ಯಾವುದೇ ಪೇರ್ ಆಫ್ ಸೆಟ್ಸ್ ಇಲ್ಲ ಸಚ್ ದಟ್ ಇಟ್ ಕ್ಯಾನ್ ಬಿ ಆನ್ ಈಕ್ವಲ್ ಸೆಟ್. ಸೊ ಈ ರೀತಿ
ನೆಕ್ಸ್ಟ್ ಎಕ್ಸಾಂಪಲ್ 8 ಆದ ತಕ್ಷಣ ಎಕ್ಸಸೈಸ್ 1.2 ಇದೆ. ಸೊ ಎಕ್ಸಾಂಪಲ್ 8 ಹೇಳಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ ಎಕ್ಸಸೈಸ್ 1.2ನ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ 8 ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಈಕ್ವಲ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಆ ಸೆಟ್ಟಲ್ಲಿ ಏನು ಬರುತ್ತೆ ಅನ್ನೋದನ್ನ ನಾವೀಗ ಫಸ್ಟ್ ಬರ್ಕೊಳ್ಳೋಣ. ಎಕ್ಸ್ ಇಸ್ ದ ಸೆಟ್ ಆಫ್ ಲೆಟರ್ಸ್ ಇನ್ ಅಲಾಯ್. ಓಕೆ, ಫಸ್ಟ್ ಕ್ವೆಶನ್ ಅಲ್ಲಿ ಫಸ್ಟ್ ಆ ಸೆಟ್ಟನ್ನು ಬರ್ಕೊಳ್ಳೋಣ. ಎಕ್ಸ್ ಈಕ್ವಲ್ಸ್ ಅಲಾಯಲ್ಲಿ ಏನೇನು ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ, ಎಲ್ಲಿ 2 ಸರಿ ರಿಪೀಟ್ ಆಗಿದೆ, ಸೊ ಅದನ್ನು ಬಿಟ್ಟು ಮುಗಿದು ಬರ್ಕೊಳ್ಳಿ. ಸೊ ಅದೇ ರೀತಿ ಬಿ ಸೆಟ್, ಲಾಯಲ್, LOY ಮತ್ತೆ ನಾವು ಎಲ್ಲಿ ಬರೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಲಾಯಲ್ ಮತ್ತೆ ಲಾಸ್ಟ್ ಅಲ್ಲಿ ಎಲ್ಲಿ ಬರುತ್ತಲ್ಲ, ಸೊ ದಟ್ಸ್ ವೈ. ನೋಡಿ ಎಲ್ಲ ವರ್ಡ್ಸ್ಗಳು ಇದೆ, ಬಟ್ ಡಿಸ್ಓರಿಯೆಂಟ್ ಆಗಿದೆ. ನೀವು ಓರಿಯೆಂಟ್ ಮಾಡಿ ಬರೆದ್ರೆ 2 ಈಕ್ವಲ್. ಸೊ ಎಕ್ಸ್ ಈಕ್ವಲ್ಸ್ ಎ. ಸೊ ಅದೇ ರೀತಿ ಎಕ್ಸಾಂಪಲ್ 8 ಅಲ್ಲಿ ಸೆಕೆಂಡ್ ಒನ್, ಸೊ n² ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಹೇಳಿದ್ದಾರೆ. n² ಅಲ್ವಾ, 1 ಮತ್ತೆ 4 ಅಷ್ಟೇ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಸೆಟ್ ಫ್ಯಾಕ್ಟರೈಸ್ ಮಾಡಿ ನೋಡ್ಕೋಬೇಕು ಏನೇನು ರೂಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನೇನು ರೂಟ್ಸ್ಗಳು ಬರುತ್ತೆ ಸಾಲ್ವ್ ಮಾಡ್ಕೊಳ್ಳೋಣ. ಸೊ x², ಸೊ ಇಲ್ಲಿ ಮೈನಸ್ ಬರಬೇಕಲ್ವಾ, ಸೊ ಹಾಗಾಗಿ ಎರಡನ್ನೂ ನಾನು ಮೈನಸ್ ತಗೊಳ್ತಾ ಇದ್ದೀನಿ. ಸೊ ಗ್ರೂಪ್ ಮಾಡ್ಕೊಳ್ಳಿ, ಎಕ್ಸ್ ಅನ್ನು ಕಾಮನ್ ತೆಗಿರಿ. ಇಲ್ಲಿ -1 ಅನ್ನು ಕಾಮನ್ ತೆಗೆದಿರ್ತೀರಾ. ಓಕೆ, ಸೊ ಈಗ ಏನೇನು ಉಳಿಕೊಂತು, ಎಕ್ಸ್ ಈಕ್ವಲ್ಸ್ ಟು, ಅದೇ ರೀತಿ ಎಕ್ಸ್ ಈಕ್ವಲ್ಸ್ 1, 1,2. ಇದನ್ನ n ಆಗಿ ಬರಿಬೇಕಲ್ವಾ, ಇದು 2 ಆಗುತ್ತೆ. n² ಆಗಲ್ಲ, ಯಾಕಂದ್ರೆ ಸೆಟ್ಟಲ್ಲಿ ಏನು ಕೇಳಿದರೆ n such that n belongs to z such that n² is less than or equal to 4 ಆಗಿರೋದ್ರಿಂದ, ಸೊ ಸ್ಕ್ವೇರ್ ನಂಬರ್ಸ್ನಲ್ಲ, ಜಸ್ಟ್ n ವ್ಯಾಲ್ಯೂನ ನಾವು ಬರಿಬೇಕಾಗುತ್ತೆ. ಸೊ 1,2, 1,2. ಇಲ್ಲೂ ಅಷ್ಟೇ ಸೆಟ್ ಎ ಈಕ್ವಲ್ಸ್ ಬಿ. ಕೊಟ್ಟಿರೋ 2 ಪ್ರಾಬ್ಲಮ್ ಕೂಡ ಈಕ್ವಲ್ ಸೆಟ್ಸನ್ನು ಕೊಟ್ಟಿದ್ದಾರೆ. ಈ ರೀತಿ ಸಾಲ್ವ್ ಮಾಡಿ. ನಿಮಗೆ ನೋಡಿದ ತಕ್ಷಣ ಈ ಫ್ಯಾಕ್ಟರೈಸೇಷನ್ ಇರೋದು ಇದೇ ಥರ ಬರುತ್ತಾ, ರೂಟ್ಸು ಗೊತ್ತಿರಲ್ಲ, ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ, 2 ಅಥವಾ 3 ಜೊತೆಗೆ ಕೊಟ್ಟರೆ. ಸಿಂಗಲ್ ಕೊಟ್ಟರೆ 2 ಮಾರ್ಕ್ಸ್ ಕ್ವಶನ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲೆಕ್ಚರರ್ಸ್ ಯಾರು ಕೂಡ ಎಕ್ಸಾಂಪಲ್ಸನ್ನೆಲ್ಲ ಸಾಲ್ವ್ ಮಾಡಿ ಕೊಡಲ್ಲ, ಜಸ್ಟ್ ಕಾನ್ಸೆಪ್ಟ್ ಹೇಳ್ತಾರೆ, ಎಕ್ಸಸೈಸಲ್ಲಿ 1-2 ಪ್ರಾಬ್ಲಮ್ಸನ್ನು ಮಾಡಿಸ್ತಾರೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಉಳಿದಿದ್ದು ಮಾಡಬೇಕಾಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕೊನೆಗೆ ನೀವು ಎಲ್ಲಿ ಬರ್ತೀರಾ, ಇಲ್ಲ ನಿಮ್ಗೆ ದೊಡ್ಡವರು ಗೊತ್ತಿದ್ದವ್ರು ಯಾರ ಹತ್ರನಾದ್ರು ಕೇಳ್ತೀರಾ, ಇಲ್ಲ ಯೂಟ್ಯೂಬ್ ಇವಾಗಿನ ಜನ್ರೇಷನಲ್ಲಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ನಿಮಗಿದು ಇನ್ಫಾರ್ಮೇಟಿವ್ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.